ವಿಚಾರಣೆಗೆ ಕಳುಹಿಸಿಕೊಟ್ಟಿದ್ರು ಪೊಲೀಸರು. ಬಿಡುಗಡೆಗೊಂಡ ಬಳಿಕ ಇನ್ಸ್ಟಾದಲ್ಲಿ ವಿನಯ್ ಸ್ಟೋರಿಯನ್ನ ಹಾಕಿದ್ದಾರೆ. ನೋಡಿ, ನಿಮಗೆ ನಾವು ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಫ್ರೆಶ್ ಡೇ ಫ್ರೆಶ್ ಸ್ಟಾರ್ಟ್ ಅಂತ ಹೇಳಿ ವಿನಯ್ ಗೌಡ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಬಿಡುಗಡೆಗೊಂಡ ಬಳಿಕ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೊಸ ದಿನ ಹೊಸ ಆರಂಭ ಅನ್ನೋ ನಿಟ್ಟಿನಲ್ಲಿ ಸ್ಟೋರಿಯನ್ನ ಹಾಕೊಂಡಿರೋದು. ಸಹಜವಾಗಿ ಈ ವಿಚಾರ ಅವರಿಗೆ ಬಹಳ ಆಘಾತ ಉಂಟಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಎಲ್ಲರನ್ನೂ ಅರೆಸ್ಟ್ ಮಾಡಲ್ಲ ಪೊಲೀಸ್ನವರು. ಏನಾದರೂ ತಪ್ಪು ಮಾಡಿದರೆ ಮಾತ್ರ ಅರೆಸ್ಟ್ ಮಾಡ್ತಾರೆ. ಆ ತಪ್ಪು ವಿನಯ್ ಗೌಡ ಅವರಿಗೆ ಅರಿವಾಗಿದೆ ಸಹಜವಾಗಿ. ಆದರೆ ಇನ್ನೂ ರಜತ್ ಅವರಿಗೆ ಆ ತಪ್ಪು ಅರಿವಾದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಿಚಾರಣೆ ಕರೆದ್ರೂ ಕೂಡ ಇನ್ನೂ ರಜತ್ ಕಿಶನ್ ಹೋಗೇ ಇಲ್ಲ. ಆದರೆ ವಿನಯ್ ಗೌಡ ಹಾಗಲ್ಲ, ಹೋಗಿದ್ದಾರೆ, ತಪ್ಪು ಒಪ್ಕೊಂಡಿದ್ದಾರೆ. ಇಲ್ಲ, ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋದಾದರೆ ನಾನು ಕ್ಷಮೆ ಕೇಳ್ತೀನಿ, ಇನ್ನು ಮುಂದೆ ಆ ರೀತಿಯಾದಂಥ ರೀಲ್ಸ್ಗಳನ್ನು ನಾವು ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿ ಕ್ಷಮೆ ಕೇಳಿ ಅಲ್ಲಿಂದ ವಿನಯ್ ಗೌಡ ಬಂದಿದ್ದಾರೆ. ಇದು ಬುದ್ಧಿವಂತರ ಲಕ್ಷಣ. ಇನ್ನು ಮುಂದೆ ಮಾಡಲ್ಲ ಸರ್, ನಮಗೆ ಗೊತ್ತಿರಲಿಲ್ಲ, ಇನ್ನು ಮುಂದೆ ಆ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ ಬಂದಿದ್ದಾರಲ್ಲ. ಆದರೆ ಆ ಕೆಲಸನ ರಜತ್ ಕಿಶನ್ ಇದುವರೆಗೂ ಮಾಡಿಲ್ಲ. ಹೊರಗಡೆ ಬಂದ ನಂತರ ವಿನಯ್ ಗೌಡ ಈ ಪೋಸ್ಟ್ ಹಾಕಿರೋದು ಫ್ರೆಶ್ ಡೇ ಫ್ರೆಶ್ ಸ್ಟಾರ್ಟ್ ಅಂತ ಹೇಳಿ. ಅಂದರೆ ಅದನ್ನೆಲ್ಲ ಮರೆತು ಹೊಸ ದಿನ ಹೊಸದಾಗಿ ಆರಂಭ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹಾಕೊಂಡಿದ್ದಾರೆ. ಇನ್ನು ಪೊಲೀಸರು ವಿಚಾರಣೆಗೆ ಕರೆದ್ರು ಬಾರದ ವಿನಯ್ ಮತ್ತು ರಜತ್. ವಿಚಾರಣೆಗೆ ಬರುವಂತೆ ಸೂಚಿಸಿದ್ದ ಬಸವೇಶ್ವರ ನಗರ ಪೊಲೀಸರು ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಬರಲು ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಪೊಲೀಸರು ವಿಚಾರಣೆಗೆ ಕರೆದ್ರೂ ಕೂಡ ಈ ಇಬ್ಬರು ಬಂದಿಲ್ಲ. ವಿಚಾರಣೆಗೆ ಬರುವಂತೆ ಬಸವೇಶ್ವರ ನಗರ ಪೊಲೀಸರು ಸೂಚಿಸಿದ್ರು. ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಬರಬೇಕಪ್ಪ ಅಂತ ಹೇಳಿ ಕಳುಹಿಸಿ ಕೊಟ್ಟಿರ್ತಾರೆ ಪೊಲೀಸ್ನವರು. ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ ಇವರು. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ ಪೊಲೀಸ್ನವರು. ಬೆಳಗ್ಗೆ 10:30. ಈಗ ಟೈಮ್ ಎಷ್ಟು? 2:21. ಇದನ್ನೇ ಬೇರೆ ಯಾರಾದರೂ ಸಾಮಾನ್ಯರು ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ, ಪೊಲೀಸರು ಹೇಳ್ದಂಗೆ ಕೇಳದೆ ಹೋಗಿದ್ರೆ ಸುಮ್ಮನೆ ಇದ್ಬಿಡ್ತಾ ಇದ್ರ? 10:30 2:20 ಇದುವರೆಗೂ ಕೂಡ ಹಾಜರಾಗಿಲ್ಲ ಇವರಿಬ್ರು. ಸೊ ಪೊಲೀಸರ ಈ ಒಂದು ಹೇಳಿಕೆಗೆ ಅಥವಾ ಪೊಲೀಸರು ಕೊಟ್ಟಂತ ಸೂಚನೆಗೆ ಗೌರವ ಇಲ್ವಾ ಹಾಗಾದ್ರೆ ಇವರಿಬ್ಬರ ಕಡೆಯಿಂದ? ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟರೂ ಕೂಡ ಬಂದಿಲ್ಲ ಇವರಿಬ್ರು. ಈಗ ಬರಬೇಕಲ್ವಾ, ಇಷ್ಟೊತ್ತಾದರೂ ಬರಬೇಕಲ್ವಾ? 10:30ಕ್ಕೆ ಹೇಳಿದ್ರೆ ಇನ್ನೂ ಬಂದಿಲ್ಲ. ಈ ವಿನಯ್ ಗೌಡ ಕುಟುಂಬಸ್ಥರಿಗೆ ಕರೆ ಮಾಡಿರ್ತಾರೆ ಪೊಲೀಸ್ನವರು. ನಿನ್ನೆ ವಿಚಾರಣೆ ನಡೆಸಿ ನೋಟಿಸ್ ನೀಡಿ ಕಳುಹಿಸಿದ್ರು ಪೊಲೀಸರು. ನಿನ್ನೆ ಸಂಜೆ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಅದಾದ ನಂತರ ವಾಪಸ್ ಕಳುಹಿಸಿದ್ರು. ಅದು ಫೈಬರ್ ಸರ್, ನಿಜವಾದಂಥ ಲಾಂಗ್ ಅಲ್ಲ, ಮಚ್ಚಲ್ಲ, ಅದು ಫೈಬರ್ ಅಂತ ಹೇಳಿದಾಗ ಇಟ್ಸ್ ಓಕೆ, ಈಗ ಹೋಗಿ ನಾಳೆ ಬೆಳಗ್ಗೆ ಬನ್ನಿ, ಈಗ ಲೇಟ್ ಆಗಿದೆ ಅಂತ ಹೇಳಿ ಕಳಿಸಿರ್ತಾರೆ. ಆದರೆ ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಲು ಇವರು ಬರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್. ಪೊಲೀಸರ ಸೂಚನೆಗೆ ಗೌರವ ಇಲ್ವಾ ಹಾಗಾದ್ರೆ? ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೂ ಕೂಡ ಇವರು ಹಾಜರಾಗಿಲ್ಲ. ರಾಮ, ಖಂಡಿತವಾಗಿ ಪೊಲೀಸರ ನೋಟಿಸ್ಗೆ ಪ್ರಶ್ನೆ ಏನು ಮರ್ಯಾದೆ ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವಿರುವಂತದ್ದು. ಜೊತೆಗೆ ಕಾಕಿ ಕಣ್ಣಿಗೆ ಮಣ್ಣು ಹಚ್ಚಿದ ರಜತ್ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕಳೆದ 2-3 ದಿವಸಗಳಿಂದ ಕೂಡ ರೀಲ್ ಸಾಕಷ್ಟು ವೈರಲ್ ಆಗುತ್ತೆ. ಒಂದು ಯಾವ್ದೋ ಖಾಸಗಿ ವಾಹಿನಿಗೋಸ್ಕರ, ಒಂದು ಪ್ರೋಗ್ರಾಮ್ಗೋಸ್ಕರ ಆ ಮಚ್ಚನ್ನ ಹಿಡ್ಕೊಂಡು ಶೂಟ್ ಅನ್ನ ಮಾಡಲಾಗಿದೆ ಅಂತಾನೆ ಕೂಡ ಹೇಳಾಗಿರುವಂತದ್ದು ಅವ್ರ ಹೇಳಿಕೆಯಲ್ಲಿ. ಅದಾದ ಬಳಿಕ ಅದು ಫೈಬರ್ ಮಚ್ಚ ಅಂತಾನೆ ಕೂಡ ಅವರೇ ಸ್ವತಃ ಬಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅದನ್ನ ನಿನ್ನೆ ದಿವಸದಂದು ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಕೂಡ ಸೀಸ್ ಮಾಡಿರುವಂತದ್ದು. ಸೀಸ್ ಮಾಡಿದ ನಂತರವಾಗಿ ಪೊಲೀಸರು ಸಾಕಷ್ಟು ರೀತಿಯಾದಂತ ಈಗ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಅದೇ ಮಚ್ಚು ಅನ್ಕೊಂಡು ನಿನ್ನೆ ರಾತ್ರಿ ಪೊಲೀಸರು
ಸೀಸನ್ ಮಾಡಿರುವಂತದ್ದು. ಸೀಸನ್ ಮಾಡಿದಂತ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಮಚ್ಚನ್ನ ಟ್ಯಾಲಿ ಮಾಡುವಂತದ್ದು, ಓಲೈಕೆ ಮಾಡುವಂತದ್ರಲ್ಲಿ ಏನಾದ್ರೂ ಎಡವಿದ್ರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಎರಡು ಮಚ್ಚನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಒಂದು ಮಚ್ಚು ಫಳಫಳ ಅಂತ ಹೊಡೆಯುತ್ತೆ, ಇನ್ನೊಂದು ಮಚ್ಚು ತುಕ್ಕು ಹೊಡೆದಿರುವಂತದ್ದು. ಜೊತೆಯಲ್ಲಿ ಆ ಏನು ಕೈ ಹಿಡಿಯುವಂತ ಯಾಂಡ್ ಏನಿದೆ, ಯಾಂಡ್ ಮೇಲ್ಭಾಗದಲ್ಲಿ ಕೆಲವೊಂದು ಒಂದು ಮಚ್ಚು ಏನು ಅವರು ಕೈಲಿಡುವಂತ ಮಚ್ಚು ಏನಿದೆ ಅದು ಫ್ಲೋ ಅಲ್ಲಿ ಇರುವಂತದ್ದು, ಇನ್ನೊಂದು ಮಚ್ಚು ಏನಿದೆ ಅದು ಎಡ್ದಲ್ಲಿರುವಂತದ್ದು. ಎರಡೂ ಕೂಡ ಡಿಫರೆನ್ಸ್ ಕೂಡ ಕಂಡು ಬರ್ತಾ ಇರುವಂತದ್ದು. ಇದು ತನಿಖಾಧಿಕಾರಿಗಳ ಕಣ್ಣಿಗೆ ಬೀಳಿಲ್ವ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಜೊತೆಗೆ ಆ ಮಚ್ಚನ್ನ ತರೋದಕ್ಕೋಸ್ಕರವಾಗಿ ಅಷ್ಟು ನೋಟಿಸ್ ಕೊಟ್ಟು ಅವ್ರನ್ನ ಸ್ಟೇಷನ್ ಇಟ್ಕೊಂಡ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಮತ್ತು ಏನು ಐಒ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದೆ. ಯಾಕಂದ್ರೆ ರಜತ್ ಅರೆಸ್ಟ್ ಆಗೋಕ್ಕಿಂತ ಮುಂಚೆ, ರಜತ್ ಏನು ಸ್ಟೇಷನ್ಗೆ ಬರೋಕ್ಕಿಂತ ಮುಂಚಿತವಾಗಿ ಅವರ ಎಂಟ್ರಿ ಸ್ಟೇಷನ್ಗೆ ಬಂದು ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡ್ಕೊಂಡು ಹೋಗಿರ್ತಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಇವತ್ತಾಗಿರುವಂಥದ್ದು. ಯಾಕಂದ್ರೆ ಅವ್ರು ಬಂದು ಗೆಲ್ಲೋಕೆ ಕೂಡ ನಿನ್ನೆ ದಿವಸ ಸಾಕಷ್ಟು ವಿಜುವಲ್ಸ್ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಐಒ ಮೇಲೆ ಜೊತೆಗೆ ಇದರಲ್ಲಿ ಆ ಸಾಕ್ಷಿ ನಾಶಗಳನ್ನೇನಾದ್ರೂ ಮಾಡೋದಕ್ಕೆ ಮುಂದಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಸದ್ಯ ಆ 41A ಪ್ರಕಾರವಾಗಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ನೋಟಿಸ್ನಲ್ಲಿ ಸದ್ಯಕ್ಕೆ ರಜತ್ ಮತ್ತು ವಿನಯ್ ಹಾಜರಾಗಿರುವಂತದ್ದು. ಇಂಡಿಡಲ್ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈ ಮಚ್ಚಗೂ ಮತ್ತು ಆ ಮಚ್ಚಗೂ ಡಿಫ್ರೆನ್ಸ್ ಇರುವಂತದ್ದು, ಎರಡೆರಡು ಆಂಗಲ್ ಅಲ್ಲಿ ಡಿಫ್ರೆನ್ಸ್ ಇರುವಂತದ್ದು. ಅದನ್ನೆಲ್ಲವನ್ನ ಮುಂದಿಟ್ಕೊಂಡು ರಜತ್ ಜೊತೆಗೆ ಏನು ವಿನಯ್ ಅವರಿಗೆ ಕೂಡ ಪ್ರಶ್ನೆಯನ್ನ ಮಾಡುವಂತದ್ದು. ಜೊತೆಗೆ ಈಗ ಅದೇನಾದ್ರೂ ಆ ರೀತಿಯಾಗಿ ಕಂಡು ಬಂದಲ್ಲಿ ಇನ್ನೊಂದು ಸೆಕ್ಷನ್ ಅನ್ನ ಆಡ್ ಮಾಡಿ ಸಾಕ್ಷಿ ನಾಶಕ್ಕೆ ಯತ್ನವನ್ನ ಅನ್ನುವಂತ ನಿಟ್ಟಿನಲ್ಲಿ ಅವರ ಪತಿಯು ಕೂಡ ಸಾಕಷ್ಟು ಸಂಕಷ್ಟ ಬರುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್ ನೋಡಿ, ಒಂದು ಕಡೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಹೇಳಿದ ಹಾಗೆ ಭಾಳ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಏನು ಅಕ್ಷಿತಾ ಅವರು ಅಂದರೆ ರಜತ್ ಪತ್ನಿ ಮನೆಯಲ್ಲಿಲ್ಲ, ಶೂಟಿಂಗ್ನಲ್ಲಿದ್ದಾರೆ, 2 ದಿನ ಆಗುತ್ತೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದರೆ ಅದನ್ನು ಕ್ಷಮೆ ಮಾಡೋಕ್ಕಾಗಲ್ಲ. ಪೊಲೀಸ್ನವರು ಕೂಡ ಪೊಲೀಸರ ತನಿಖೆ ದಾರಿ ತಪ್ಪಿಸುವಂಥ ಕೆಲಸ ಅದು. ಅದರ ಜೊತೆಗೆ ವಿಚಾರಣೆಗೆ ಬಂದು ಅರೆಸ್ಟ್ ಆದ ನಂತರವೂ ಕೂಡ ಏನೋ ಬಿಟ್ಟು ಕಳಿಸಿದ್ದಾರೆ, ಮಧ್ಯರಾತ್ರಿ ವಿಚಾರಣೆ ಮಾಡೋದು ಬೇಡ ಅಂತ ಹೇಳಿ. ನಾಳೆ ಬೆಳಗ್ಗೆ ಬನ್ರಪ್ಪ ಅಂತ ಹೇಳಿದರೆ ಇವರು ಹಾಜರಾಗಿಲ್ಲ. ಆ ಟೈಮ್ಗೆ 10:30ಕ್ಕೆ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಅಂದರೆ ಏನು ಅರ್ಥ ಹಾಗಾದರೆ? ಪೊಲೀಸ್ನವ್ರು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತನ? ಪೊಲೀಸರ ಮೇಲೆ ಇವ್ರಿಗೆ ಗೌರವ ಇಲ್ಲ ಅಂತನ? ಮಧ್ಯಾಹ್ನ ಆದರೂ ಇವರು ಸ್ಟೇಷನ್ಗೆ ಆಗಮಿಸಿಲ್ಲ. ಏನು ಹೇಳೋದು ಇಂಥವ್ರಿಗೆ? ರಜತ್ ಮತ್ತು ವಿನಯ್. ರಜತ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗುರುತಿಸಿಕೊಂಡಿದ್ದಾರೆ ಅಷ್ಟೇ, ಅದು ಬಿಗ್ ಬಾಸ್ನಿಂದ. ಆದರೆ ವಿನಯ್ ಗೌಡ ಬಹಳಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಈಗ ತಾನೇ ಸ್ವಲ್ಪ ತೆರೆಗೆ ಬರ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಇಂತಹ ಸಂದರ್ಭದಲ್ಲಿ ಇಂಥ ಎಡವಟ್ಟುಗಳು ಬೇಕಾ? ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಈಗ ಆಗಮಿಸಿದ್ದಾರೆ ರಜತ್ ಮತ್ತು ವಿನಯ್.